ಗೌರಿಯ ಸಹಾಯ. ಒಂದೂರಿನಲ್ಲಿ ರಾಮಣ್ಣನ ಮನೆಯಿತ್ತು. ಮನೆಯ ಹಿಂದೆ ಒಂದು ಹಳೆಯ ಹಟ್ಟಿ. ಆ ಹಟ್ಟಿಯಲ್ಲಿ ಗೌರಿ ಎಂಬ ಹಸು. ಅದು ಜೋರಾಗಿ ಕೂಗುವುದಿಲ್ಲ, ಯಾರನ್ನೂ ತೊಂದರೆ ಮಾಡಲ್ಲ. ಬೆಳಗ್ಗೆ ಮನೆಯವರು ಬಂದರೆ ಶಾಂತವಾಗಿ ನಿಂತು ಹಾಲು ಕರೆಯಿಸಿಕೊಳ್ಳುತ್ತದೆ. ನಂತರ ಮರದ ನೆರಳಲ್ಲಿ ನಿಂತು ದಿನ ಕಳೆಯುತ್ತದೆ. ಮನೆ ಮಂದಿ ತಮ್ಮ ಕೆಲಸದ ಗಡಿಬಿಡಿಯಲ್ಲಿ ಗೌರಿಯನ್ನು ಹೆಚ್ಚು ಗಮನಿಸುತ್ತಿರಲಿಲ್ಲ. ಆದರೆ ಗೌರಿ ಮಾತ್ರ ಪ್ರತಿದಿನವೂ ಮನೆಯ ಭಾಗವಾಗಿ ಬದುಕುತ್ತಿರುತ್ತದೆ. ಒಂದು ದಿನ ಅಚಾನಕವಾಗಿ ಮನೆಗೆ ಅತಿಥಿಗಳು ಬಂದರು. ಮನೆಯವರು ಗಾಬರಿಯಾದರು. ಅಂದು ಗೌರಿ ಕೊಟ್ಟ ಹಾಲಿನಿಂದಲೇ ಎಲ್ಲರಿಗೂ ಚಹಾ ಮಾಡಲಾಯಿತು. ಆ ಕ್ಷಣದಲ್ಲಿ ಮನೆ ಮಂದಿಗೆ ಅರ್ಥವಾಯಿತು, ಗೌರಿ ಎಂದಿಗೂ ಕೇಳಿಕೊಂಡಿಲ್ಲ, ಬೇಡಿಕೊಂಡಿಲ್ಲ. ಆದರೆ ಅವಶ್ಯಕ ಸಮಯದಲ್ಲಿ ಮನೆಗೆ ಆಸರೆಯಾಗಿ ನಿಂತಿತ್ತು. ಆ ದಿನದಿಂದ ಗೌರಿ ಕೇವಲ ಹಟ್ಟಿಯ ಹಸು ಅಲ್ಲ, ಮನೆಯ ಬದುಕಿನ ಒಂದು ಭಾಗವಾಗಿ ಉಳಿಯಿತು. ಹಳ್ಳಿಯ ಬದುಕಿನಲ್ಲಿ ಇಂಥ ಮೌನ ಜೀವಿಗಳೇ ನಮ್ಮ ದಿನನಿತ್ಯದ ನಿಜವಾದ ಶಕ್ತಿ.